ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ. ಸರಳ ಸಜ್ಜನಿಕೆಯ ಸ್ನೇಹಜೀವಿ, ಕಾರ್ಮಿಕರ ಪಾಲಿನ ಆಶಾಕಿರಣ, ಜೆಡಿಎಸ್ ಪಕ್ಷದ ಬೆಂಗಳೂರು ಘಟಕದ ಕಾರ್ಮಿಕ ವಿಭಾಗದ ಅಧ್ಯಕ್ಷರು, ಕಾರ್ಮಿಕರ ಪಾಲಿನ ನಾವಿಕ ಗೋಪಾಲ್ ರವರ ಜನ್ಮದಿನ ಆಚರಣೆ ನಡೆಯಿತು. ಅಪಾರ ಅಭಿಮಾನಿಗಳು, ಸ್ನೇಹಿತರು, ಪ್ರೀತಿಪಾತ್ರರು, ರಾಜಕೀಯ ಮುಖಂಡರು, ವಿಶೇಷವಾಗಿ ಜೆಡಿಎಸ್ ಹಿರಿಯ ಮುಖಂಡರಾದ ಸಿ ರಾಜಣ್ಣ, ಮಾಜಿ ಬಿಬಿಎಂಪಿ ಸದಸ್ಯರಾದ ದಯಾನಂದಮೂರ್ತಿ, ಜೆಡಿಎಸ್ ಬೆಂಗಳೂರು ಕಾರ್ಯಾಧ್ಯಕ್ಷರಾದ ನಾರಾಯಣಸ್ವಾಮಿ, ಜೆಡಿಎಸ್ ಅಧ್ಯಕ್ಷರಾದ ಸುರೇಶ್ ಗೌಡ್ರು, ಜೆಡಿಎಸ್ ಸಾಮಾಜಿಕ ಜಾಲತಾಣ ವಿಭಾಗದ ಪನ್ನಿರಾಜ್, ಮಹಿಳಾ ಮುಖಂಡರು, ಜೆಡಿಎಸ್ ಕಾರ್ಯಕರ್ತರು ಸೇರಿದಂತೆ ಪಕ್ಷಾತೀತವಾಗಿ ಹಲವಾರು ಮುಖಂಡರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಗೋಪಾಲ್ ಅವರಿಗೆ ಇವತ್ತು ಸುದಿನ, ಅವರು ಹುಟ್ಟಿದ ದಿವಸ ಆದ್ದರಿಂದ ನಮ್ಮ ಬೆಂಗಳೂರು ಜಿಲ್ಲೆಯ ಕಾರ್ಮಿಕರ ವಿಭಾಗದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ಭಾಳ ಚುರುಕಾಗಿ ಓಡಾಡ್ತಾರೆ, ಪಕ್ಷದ ವಿಚಾರ ಆಗಲಿ ಯಾವುದೇ ವಿಚಾರ ಆಗಲಿ. ಹಾಗಾಗಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ನಾಳೆ ಎಲ್ಲ ಶುಕ್ರವಾರ, ಆಷಾಢದ ಶುಕ್ರವಾರ ನಾವೆಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ಸೊ ಅದಕ್ಕಾಗಿ ಎಲ್ಲ ಅರೇಂಜ್ಮೆಂಟ್ಸು ಕೂಡ ಆಗಿದೆ. ನಮ್ಮ ಗೋಪಾಲ್ಗೆ ತಾಯಿ ಚಾಮುಂಡೇಶ್ವರಿ ಸನ್ಮಂಗಳ ಉಂಟು ಮಾಡಲಿ, ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ, ನಮ್ಮ ಪಕ್ಷದಲ್ಲಿ ಇನ್ನೂ ಹೆಚ್ಚು ಹುರುಪಿನಿಂದ ಇನ್ನೂ ಎತ್ತರಕ್ಕೆ ಬೆಳೀಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನಾದರೂ ಕೂಡ ಅವ್ರು ಬೇಡ್ಕೋತೀನಿ, ಅವರಿಗೆ ಒಳ್ಳೆಯದಾಗಲಿ. ಇವತ್ತು ನಮ್ಮ ಕಾರ್ಮಿಕ ಅಧ್ಯಕ್ಷರಾದಂಥ ನಮ್ಮ ಗೋಪಾಲಣ್ಣವ್ರಿಗೆ ಶುಭ ಕೋರ್ತಾ, ಈಗ ಅವ್ರಿಗೂ ಒಳ್ಳೆಯದಾಗಲಿ, ಭಗವಂತ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಡಲಿ. ನಮ್ಮ JDS ಪಕ್ಷದ ನಾವಿಬ್ಬರು ಹತ್ತಿರ ಇರೋದ್ರಿಂದ ಜೋಡೆತ್ತುಗಳಾಗಿ ಕೆಲಸ ಕಾರ್ಯ ಏನೇ ಇದ್ರೂ ಎಲ್ಲ ತುಂಬ ಹೃದಯದಿಂದ ತುಂಬ ಸಂತೋಷದಿಂದ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ಕಾರ್ಯಕರ್ತರುಗಳನ್ನು, ಎಲ್ಲ ಸ್ನೇಹಿತ ಮಿತ್ರರುಗಳು, ಎಲ್ಲ ಘಟಕದ ಅಧ್ಯಕ್ಷರುಗಳು, ನಮ್ಮ ಪ್ರಾಣ ಸ್ನೇಹಿತ ಮತ್ತು ನಮ್ಮ ಅಣ್ಣನಾದ ಸಮರಾದಂಥ ನಮ್ಮ ಗೋಪಾಲಣ್ಣವ್ರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಮತ್ತು ಏನು 28 ಕ್ಷೇತ್ರದಲ್ಲಿ ಕಾರ್ಮಿಕ ಘಟಕ ಎಲ್ಲ ನಶಿಸಿ ನಾಶವಾಗೋಗಿತ್ತು. ಇವತ್ತು ಕಾರ್ಮಿಕ ಘಟಕನ ಎತ್ತಿ ಹಿಡಿದು ಆ ಕಾರ್ಮಿಕ ಘಟಕಕ್ಕೆ ಒಂದು ಜೀವ ತುಂಬಿ ಅದನ್ನು ಮಹಾನ್ ಕಾರ್ಯವನ್ನು ಕೊಟ್ಟು ಅವರು ನಮ್ಮನ್ನು ಈ ಕಾರ್ಮಿಕ ಘಟಕ ಏನು ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ನನ್ನ ಪಕ್ಷದ ವತಿಯಿಂದ ಮತ್ತು ನಮ್ಮ ಅಧ್ಯಕ್ಷರು ದಯಾನಂದ ಮೂರ್ತಿ ಕಡೆಯ ವತಿಯಿಂದ, ನಮ್ಮ ಲೇಡೀಸ್ ಅಧ್ಯಕ್ಷ ಪುಷ್ಪಲತಾ, ಎಲ್ಲರೂ ನಮ್ಮ ಲೀಡರ್ಗಳು ಎಲ್ಲರೂ ಇದ್ದಾರೆ, ಎಲ್ಲರ ಕಡೆಯ ವತಿಯಿಂದ ಅವರಿಗೆ ನಮ್ಮ JDS ಪಕ್ಷದ ವತಿಯಿಂದ ಅವರಿಗೆ ಕಾರ್ಮಿಕ ಘಟಕಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಅವರಿಗೆ ಪರ್ಸ್ನಲ್ ಅಂತ ಬಂದಾಗ ಅವರು ಹುಟ್ಟುಹಬ್ಬ ಇವತ್ತು. ಅವರು 100 ವರ್ಷ, ನನಗೆ ಯಾರಾಗಿದ್ದಾರೋ ಗೊತ್ತಿಲ್ಲ, ನನಗೆ ಮಾತ್ರ ಅಣ್ಣ. ಆದ್ದರಿಂದ ಅವರು 100 ವರ್ಷ ಕಾಲ ಬದುಕಿ ಬಾಳಿ ನಮ್ಮಂಥವ್ರಿಗೆ ಮಾರ್ಗದರ್ಶನವಾಗಿ ಇರಲಿ. ಮತ್ತು ಇವತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕಾರ್ಮಿಕ ಘಟಕಕ್ಕೆ ನಮ್ಮ ರಾಮಣ್ಣಗೌಡರನ್ನ ಆಯ್ಕೆ ಮಾಡಿದ್ದಾರೆ ಹೊಸದಾಗಿ, ಅವರು ಮತ್ತು ನಮ್ಮ ಅಧ್ಯಕ್ಷರು ದಯಾನಂದ ಮೂರ್ತಿಯವರು ಕಾರ್ಮಿಕ ಘಟಕಕ್ಕೆ ಹೆಚ್ಚಿನ ನಾವು ಒಂದು ಜೀವ ತುಂಬ್ತೀವಿ ಅಂತ ಹೇಳಿ ಅವರಿಗೆ ನಮ್ಮ ಅಣ್ಣನಾದ ಗೋಪಾಲಣ್ಣನವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ದಯಾನಂದ ಮೂರ್ತಿ ಅವ್ರದ್ದು ಹುಟ್ಟಿದಬ್ಬ, ಮತ್ತು ನಮ್ಮ ಕಾರ್ಮಿಕರ ವಿಭಾಗದ ಅಧ್ಯಕ್ಷರಾದ ಗೋಪಾಲ ಗೌಡ ಅವ್ರದ್ದು ಹುಟ್ಟಿದಬ್ಬ. ನಮ್ಮ ಅಧ್ಯಕ್ಷರು ಇಬ್ಬರಿಗೂ ದೇವರು ಆಯುರಾರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಮತ್ತು ಅವರಿಗೆ ಶಕ್ತಿ ತುಂಬಲಿ ಅಂತ ದೇವ್ರನ್ನ ಕೇಳ್ಕೊತಾ ಇದ್ದೀನಿ. ನಮ್ಮ ದೇವೇಗೌಡ ಅಪ್ಪಾಜಿ ಅವರ ಕನಸು, ಮತ್ತು ನಮ್ಮ ಕುಮಾರಣ್ಣನ ಶ್ರಮೆ, ಮತ್ತು ನಮ್ಮ ನಿಖಿಲ್ ಅವರ ಕ್ಷಮೆ ಎಲ್ಲನೂ ಫಲಿಸಬೇಕು. ಇಂದು ಬೆಂಗಳೂರು ನಗರದ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ಗೋಪಾಲಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆಮೇಲೆ ನನ್ನನ್ನು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕಾರ್ಮಿಕ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಆಮೇಲೆ ಮಹಾಲಕ್ಷ್ಮಿ ಲೇಔಟದ ಎಲ್ಲ ವಾರ್ಡ್ ಅಧ್ಯಕ್ಷರುಗಳು, ಆಮೇಲೆ ಮಹಿಳಾ ವಾರ್ಡ್ ಅಧ್ಯಕ್ಷರುಗಳು, ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುತ್ತೇನೆ. ಆಮೇಲೆ ಇವತ್ತು ತುಂಬ ಒಳ್ಳೆಯ ದಿವಸ, ಇವತ್ತು ಗುರುಪೂರ್ಣಿಮೆ ಇರೋದರಿಂದ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ದಯಾನಂದ ಮೂರ್ತಿ ಅಣ್ಣನವ್ರದ್ದು ಬರ್ತಡೇನು ಇವತ್ತೇ ಇರೋದು. ಆಮೇಲೆ ನಮ್ಮ ಗೋಪಾಲಣ್ಣವರ ಬರ್ತಡೇನು ಇವತ್ತೇ ಇರೋದು. ತುಂಬ ಒಳ್ಳೆಯ ದಿವಸ ಇವತ್ತಿನ ದಿವಸ ಕೂಡಿ ಬಂದಿದೆ. ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷ ಇನ್ನು ಮುಂದೆ
ಸಂಘಟನೆ ಇಲ್ಲ, ಆಮೇಲೆ ಕಾರ್ಯಕರ್ತರಿಲ್ಲ ಅನ್ನುವಂಥದ್ದು ಏನು ಕೊರಗಿದೆ ಅದು ಇನ್ನು ಮುಂದೆ ಇರೋದಿಲ್ಲ. ಯಾಕಂದರೆ ಇಬ್ಬರು ನಮಗೆ ಒಳ್ಳೆ ಲೀಡರ್ಗಳು ಸಿಕ್ಕಿದ್ದಾರೆ ಕ್ಷೇತ್ರಕ್ಕೆ, ಅಧ್ಯಕ್ಷರುಗಳು. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಹಿಂದೆ ಇರ್ತಕ್ಕಂಥ ಏನು ಇಲ್ಲಿ ಕೊರತೆಗಳಿದೆ, ಕಾರ್ಯಕರ್ತರ ಕೊರತೆ ಇದೆ, ಸಂಘಟನೆ ಆಗ್ತಾ ಇಲ್ಲ, ಸಂಘಟನೆ ಇಲ್ಲ ಇಲ್ಲಿ JDS ಇಲ್ಲ ಅನ್ನೋದನ್ನು, ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ನಾವು ಸಂಘಟನೆ ಮಾಡೋಕ್ಕೆ ಒಂದು ಅನುಕೂಲ ಆಗಿದೆ. ಆಮೇಲೆ ಇನ್ನೊಮ್ಮೆ ನಾನು ಇಬ್ಬರಿಗೂ, ಕ್ಷೇತ್ರಾಧ್ಯಕ್ಷರಿಗೂ ಆಮೇಲೆ ನಮ್ಮ ಗೋಪಾಲಗೌಡರು ಇಬ್ಬರಿಗೂ ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕ್ಷೇತ್ರ ಪರವಾಗಿ ನಾನು ವಿನಂತಿಸ್ತೀನಿ. ಜನ್ಮದಿನನ ಏನು ನಮ್ಮ ಸ್ನೇಹಿತರ ಬಳಗ ಒತ್ತಾಯದ ಮೇರೆಗೆ ಆಚರಿಸ್ಕೊಳ್ತಾ ಇದ್ದೀನಿ. ಆದರೂ ನಾನು ಯಾರಿಗೂ ಮಾಹಿತಿ ಕೊಟ್ಟಿರಲಿಲ್ಲ ಇವತ್ತು ನನ್ನ ಜನ್ಮದಿನ ಅಂತ. ಆದರೂ ನಮ್ಮ ಸ್ನೇಹಿತ ಬಳಗ ಇಲ್ಲ, ನೀವು ಆಚರಿಸ್ಕೊಳ್ಳೇಬೇಕು, ಒಂದು ಸಮಯ ನಿಗದಿ ಮಾಡಿ ಅಂದರು. ಇಲ್ಲೇ ನಮ್ಮ ಹೋಟೆಲಿದು, ನಮ್ಮ ಹೋಟೆಲ್ನಲ್ಲೇ ಒಂದು ಸಮಯ ನಿಗದಿ 7:30ಯಿಂದ ರಾತ್ರಿ 10:30ವರೆಗೂ ಮಾಡೋಣ ಅಂತ ನಮ್ಮ ಸ್ನೇಹಿತರ ಬಳಗ ಒತ್ತಾಯದ ಮೇರೆಗೆ ಆಚರಿಸ್ತಾ ಇದ್ದೀನಿ. ನನಗೆ ಹುಟ್ಟುಹಬ್ಬ ದಿನದಂದು ಏನು ಒಂದು ಕುಟುಂಬದವರು, ಸ್ನೇಹ ಬಳಗ ಮತ್ತು ಆತ್ಮೀಯರು ಸರ್ವರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲ, ಈಗಾಗಲೇ ನಾನು ಸುಮಾರು 19 ವರ್ಷದ ಹುಡುಗನಿಂದ ನಾನು ದೊಡ್ಡವರು ಮತ್ತು ಕುಮಾರಣ್ಣವರ, ಈಗ ನಮ್ಮ ಯುವ ಏನು ರಾಜ ಅಂತಾರೆ ಅವ್ರ ಜೊತೆಯಲ್ಲೂ ಕೆಲಸ ಮಾಡೋಕ್ಕೆ ಇಷ್ಟ ಬೀಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಪ್ರಾರಂಭ ಮಾಡಿದ್ದೇ JDS, ನಂದು ಅಂತ್ಯನೂ JDS ಪಕ್ಷನೇ. ನಾನು ಯಾವತ್ತೂ JDS ಪರವಾಗಿ ಇರ್ತೀನಿ. ನಾನು ಏನು ರಾಜಕಾರಣದಲ್ಲಿ ಇರೋವರೆಗೂ JDS ಪಕ್ಷ ಬಿಟ್ಟೋಗಲ್ಲ. ಸರ್, ದೇವೇಗೌಡರಿಗೆ ರಾಜ್ಯದಲ್ಲಿ JDS ಪಕ್ಷ ಸಂಪೂರ್ಣ ಬೆಂಬಲದೊಂದಿಗೆ ಅಧಿಕಾರ ಬರಬೇಕು ಅನ್ನೋ ಒಂದು ಕೊನೆ ಆಸೆ ಇದೆ. 2028ಕ್ಕೆ ಅದು ಈಡೇರುತ್ತಾ ಸರ್? ಇವತ್ತು ಗುರುಪೂರ್ಣಿಮಾ, ಏನು ನಮ್ಮ ರಾಜಕೀಯ ಗುರುಗಳು ಅಂದರೆ ದೇವೇಗೌಡರು, ನಮ್ಮ ಪಕ್ಷದ ರಾಜಕೀಯ ಗುರು ಅಂದರೆ ತಪ್ಪಾಗಲಾರ್ದು. ನಮ್ಮ ರಾಜಕೀಯ ಗುರು ದೇವೇಗೌಡರು ಮತ್ತು ನಮ್ಮ ಕುಮಾರಣ್ಣವರ ಮತ್ತು ನಿಖಿಲ್ರವರ ಆಸೆ ಖಂಡಿತವಾಗೂ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ JDS ಪಕ್ಷ ಮುಂದಿನ ದಿನಗಳಲ್ಲಿ ಅಧಿಕಾರ ಬರುತ್ತೆ.